ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಈಗ ಸ್ನೇಹಿತರೆ, ನಾನು ಸೆಲ್ಫ್ ಪ್ಯಾಂಪರಿಂಗ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಟ್ರಾವೆಲ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಡಿಸೈಡ್ ಮಾಡಿ ಮನೆ ಕೆಲಸ ಬೇಗ ಬೇಗ ಮುಗಿಸಿದ್ದೀನಿ. ಇನ್ನು ಸ್ನಾನ ಮಾಡಿಲ್ಲ, ಯಾಕಂದರೆ ಇದೆಲ್ಲ ಮುಗಿಸ್ಕೊಂಡು ಆಮೇಲೆ ಮಾಡೋಣ ಅಂಥೇಳಿ. ಸೊ ತಿಂಡಿ ಕೂಡ ಆಗಿಲ್ಲ, ಹಾಲು ಕುಡಿದೆ. ಒಂದು ಸ್ವಲ್ಪ ಹೊತ್ತು ತಡೆಯುತ್ತೆ, ನೋಡೋಣ. ಆಗಲಿಲ್ಲ ಅಂದರೆ ಆಮೇಲೆ ತಿಂಡಿ ಮಾಡೋಣ ಅಂತ. ಟು ಸ್ಟಾರ್ಟ್ ವಿತ್ ಅಪ್ಪರ್ ಲಿಪ್ಸ್. ನಾನು ಥ್ರೆಡಿಂಗ್ ಮಾಡಿಸ್ಕೊಂಡಿದ್ದೆ, ಹಾಗಾಗಿ ಇಲ್ಲೆಲ್ಲ ಏನೂ ಹಚ್ಚೋದಿಲ್ಲ. ಬಟ್ ಅಪ್ಪರ್ ಲಿಪ್ ಮಾಡ್ಕೊಂಡಿರಲಿಲ್ಲ, ಸೊ ಅದನ್ನು ಮಾಡ್ಕೊಳ್ತೀನಿ. ಅದರ ಜೊತೆ ವ್ಯಾಕ್ಸಿಂಗ್ ಮಾಡ್ಕೊಳ್ತೀನಿ. ತುಂಬಾ ಡ್ರೈನೆಸ್ ಕ್ರಿಯೇಟ್ ಆಗಿದೆ, ಒಂಥರ ಡಲ್ ಅನಿಸುತ್ತೆ. ಅದಕ್ಕೆ ಸ್ವಲ್ಪ ಫೇಶಿಯಲ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನೆಲ್ಲ ಮಾಡ್ತೀನಿ, ಆಗುತ್ತಾ, ಏನೆಲ್ಲ ಸ್ಕಿಪ್ ಮಾಡ್ತೀನಿ ನೋಡೋಣ. ಸೊ ಸ್ನೇಹಿತರೆ, ಮೊದಲು ಈಗ ಅಪ್ಪರ್ ಲಿಪ್ ಮಾಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ವ್ಯಾಕ್ಸ್ ಬೀನನ್ನು ಇಟ್ಟಿದ್ದೀನಿ ಬಿಸಿ ಆಗೋದಕ್ಕೆ. ನಾನು ಇದನ್ನು ತೋರಿಸಿದಾಗೆಲ್ಲ ನಿಮ್ಮಲ್ಲಿ ತುಂಬಾ ಕ್ವೆಶನ್ಸ್ ಬರುತ್ತೆ. ಲೈಕ್ ವ್ಯಾಕ್ಸ್ ಬೀನ್ ಇಲ್ಲಿ ನೋಡಿ ಇದೆ. ಈ ವ್ಯಾಕ್ಸ್ ಬೀನನ್ನು ಹೀಗೆ ಡಬಲ್ ಬಾಯ್ಲರ್ ಮೆಥಡಲ್ಲಿ ನಾವು ಬಿಸಿ ಮಾಡ್ಕೊಳ್ಬೇಕು. ಅದು ಕಾಳು ಇರುತ್ತೆ, ಬೀನ್ಸ್ ಥರ. ಅದು ಕರಗಿದ ಮೇಲೆ ಈ ಥರ ಆಗುತ್ತೆ. ಸೊ ಅದು ಕರಗಿದ ತಕ್ಷಣವೇ ನಾವು ಅದನ್ನು ಯೂಸ್ ಮಾಡಬೇಕು. ತುಂಬ ಬೇಗ ಗಟ್ಟಿ ಆಗಿಬಿಡುತ್ತೆ, ಒಂಥರ ಪ್ಲಾಸ್ಟಿಕ್ ಅನ್ಸೋಕ್ಕೆ ಶುರು ಆಗುತ್ತೆ ನೀವು ತಣ್ಣಗಾದ್ಮೇಲೆ ಹಚ್ಚಿದ್ರೆ. ಸೊ ಇದರ ಡೀಟೇಲ್ ವಿಡಿಯೋ ನಾನು ಆಲ್ರೆಡಿ ಮಾಡಿರೋದ್ರಿಂದ ನೀವು ಅದನ್ನು ಚೆಕ್ ಮಾಡಿ. ಸೊ ಸಣ್ಣದಾಗಿ ಹೇಳಬೇಕಂದ್ರೆ, ದಿಸ್ ಈಸ್ ದ ಬೆಸ್ಟ್ ಮೆಥಡ್ ಅನ್ವಾಂಟೆಡ್ ಹೇರನ್ನು ರಿಮೂವ್ ಮಾಡೋದಕ್ಕೆ. ಈವನ್ ಫೇಶಿಯಲ್ ಹೇರ್ ರಿಮೂವ್ ಮಾಡೋದಕ್ಕೂ ಕೂಡ. ನಾನು ಫೇಶಿಯಲ್ ಹೇರ್ ರಿಮೂವ್ ಮಾಡೋದಿಲ್ಲ. ಕೆಲವೊಬ್ಬರಿಗೆ ಡೌಟ್ಸ್ ಇದೆ, ಲೈಕ್ ಆಯಿತಾ, ಇದು ಒಂದು ಸಾರಿ ತೆಗೆದ್ಮೇಲೆ ಕಡಿಮೆ ಆಗುತ್ತಾ ಅಂದರೆ, ತುಂಬ ಸಾರಿ ನೀವು ತೆಗಿತಾನೆ ಇದ್ದರೆ ಅದರ ಗ್ರೋತ್ ಕಡಿಮೆ ಆಗುತ್ತೆ. ಆದರೆ ಫುಲ್ ಹೋಗುತ್ತೆ ಅಂತ ನಾನು ಹೇಳೋದಿಲ್ಲ, ಬಟ್ ಅದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ನೀವು ರೆಗ್ಯುಲರ್ ಆಗಿ ಮಾಡಬೇಕು. ಅಟ್ಲೀಸ್ಟ್ 15 ಡೇಸ್ ಒನ್ಸ್, ಮಂತ್ಲಿ ಒನ್ಸ್ ಮಾಡ್ತಾಯಿದ್ರೆ ನಿಮಗೆ ಹೇರ್ ಗ್ರೋತ್ ಕಡಿಮೆ ಆಗುತ್ತೆ. ಆ್ಯಂಡ್ ತುಂಬ ಥಿಕ್ಕಾಗಿ ಬರುತ್ತಾ ಅನ್ನೋ ಹಾಗಿದ್ರೆ ಏನೂ ಥಿಕ್ಕಾಗಿ ಬರೋದಿಲ್ಲ. ಮೊದಲು ಹೇಗಿರುತ್ತೋ ನಿಮ್ಮ ಹೇರ್ ಗ್ರೋತು, ಸೇಮ್ ವೇಯಲ್ಲೇ ಆಮೇಲೆ ಕೂಡ ಬೆಳೆಯೋದು. ತುಂಬ ಡಾರ್ಕ್ ಆಗಿ ಬರುತ್ತಾ ಅಂದರೆ, ಫಸ್ಟ್ ಟೈಮು ನಾವು ರಿಮೂವ್ ಮಾಡ್ತೀವಲ್ವ, ಅದ್ರ ಮುಂಚೆ ನಾವು ಯಾವತ್ತೂ ರಿಮೂವ್ ಮಾಡಿರೋದಿಲ್ಲ. ಫೇಸ್ಗೆ ಏನೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀವಿ ಅದರಿಂದ ಅದು ಸ್ವಲ್ಪ ಲೈಟ್ ಕಲರ್ ಆಗಿರುತ್ತೆ. ಆದರೆ ನೀವು ಒಂದು ಸಾರಿ ರಿಮೂವ್ ಮಾಡಿದ್ಮೇಲೆ ನೆಕ್ಸ್ಟ್ ಬರೋ ಹೇರ್ ಅಷ್ಟು ಲೈಟ್ ಇರೋದಿಲ್ಲ, ಸ್ವಲ್ಪ ಡಾರ್ಕ್ ಇರುತ್ತೆ. ಬಟ್ ಅದು ಅಷ್ಟೊಂದು ಏನು ಡಿಫ್ರೆನ್ಸ್ ಅನಿಸೋದಿಲ್ಲ, ಯೂಸ್ ಮಾಡ್ಬೋದು. ನೋವಾಗುತ್ತಾ ಅಂದರೆ ಆಬ್ವಿಯಸ್ಲಿ ನೋವಾಗುತ್ತೆ. ಒಬ್ಬರಿಗೆ ಥ್ರೆಡಿಂಗ್ ಮಾಡ್ಕೊಂಡಾಗ ನೋವಾಗುತ್ತೆ, ಕೆಲವೊಬ್ಬರಿಗೆ ಇದನ್ನು ಯೂಸ್ ಮಾಡಿದಾಗ ನೋವಾಗುತ್ತೆ. ನನಗೆ ಥ್ರೆಡಿಂಗ್ ಮಾಡಿಸ್ಕೊಂಡ್ರೆ ತುಂಬ ಜಾಸ್ತಿ ನೋವಾಗುತ್ತೆ. ದಿಸ್ ಈಸ್ ಓಕೆ ಸಾರ್ಟ್, ಯಾಕಂದರೆ ಸ್ವಲ್ಪ ಪ್ಯಾಚಿ ಥರ ತೆಗಿತೀನಿ, ಒಟ್ಟಿಗೆ ತೆಗಿಯೋದಕ್ಕೆ ಹೋಗೋದಿಲ್ಲ. ಸೊ ನೀವು ಆ ವಿಡಿಯೋ ನೋಡಿ ಸ್ನೇಹಿತರೆ. ಇದು ಬಿಸಿಯಾಗಿದೆ, ನಾನು ಮಾಡಿ ಬರ್ತೀನಿ. ಅಪ್ಪರ್ ಲಿಪ್ಗೆ ಹಾರ್ಡ್ ಬೀನ್ ಯೂಸ್ ಮಾಡಿದ್ದೆ. ಅದು ಕೂಡ ವ್ಯಾಕ್ಸಿಂಗ್ ಥರನೇ, ಹಾರ್ಡ್ ಬೀನ್ ವ್ಯಾಕ್ಸ್ ಅಂತ ಹೇಳಿ. ಇದು ನಾನು ಹ್ಯಾಂಡ್ಸ್ ಆ್ಯಂಡ್ ಲೆಗ್ಸ್ಗೆ ಯೂಸ್ ಮಾಡುವಂಥ ವ್ಯಾಕ್ಸ್. ಇದು ಶುಗರ್ ವ್ಯಾಕ್ಸ್, ಇದು ಹನಿಬಿ ಬ್ರ್ಯಾಂಡ್ದು ಹಾಟ್ ವ್ಯಾಕ್ಸ್. ಇದು ಒಂದು ಫುಲ್ ಡಬ್ಬ, ಅರ್ಧ kg ಇದು 150 ಅರೌಂಡ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಇದನ್ನು ಕರಗಿಸ್ಬೇಕು. ಕರಗಿಸೋದಕ್ಕೆ ಸ್ವಲ್ಪ ಟೈಮ್ ಹಿಡಿಸುತ್ತೆ ನೋಡಿ. ನಾನು ಸಣ್ಣ ಮಾಡಿ ಇಟ್ಟಿದ್ದೆ, ತುಂಬಾ ಚಳಿ ಬೇರೆ ಅಲ್ವಾ, ತುಂಬಾ ಗಟ್ಟಿ ಆಗಿಬಿಟ್ಟಿರುತ್ತೆ. ಸಮ್ಮರಲ್ಲಿ ಬೇಗ ಆಗುತ್ತೆ. ಸೊ ಇದು ಇನ್ನು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕಿದು, ಅಲ್ಲಿ ತನಕ ಬಿಸಿ ಮಾಡಬೇಕು. ಈ ವ್ಯಾಕ್ಸಿಂಗ್ ಬಗ್ಗೆ ಕೂಡ ನಿಮಗೆ ತುಂಬಾ ಡೌಟ್ ಇದೆ. ಇದನ್ನು ಮಾಡಿದ್ರೆ ನೋವು ಆಗೋದಿಲ್ವಾ ಅಂದರೆ, ಹೇರ್ ನೀವು ರಿಮೂವ್ ಮಾಡ್ತೀನಿ ಅಂದರೆ ಅದು ನೋವು ಆಗುತ್ತೆ. ಥ್ರೆಡಿಂಗ್ ಮಾಡಿದ್ರೂ ಆಗುತ್ತೆ, ವ್ಯಾಕ್ಸ್ ಮಾಡಿದ್ರೂ ಆಗುತ್ತೆ. ಏನು ಅಂದರೆ ಫಸ್ಟ್ ಟೈಮ್ಗಿಂತ ಸೆಕೆಂಡ್ ಟೈಮ್ ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕೆ ಅಂದರೆ ನಮಗೆ ಅದನ್ನು ಸಹಿಸ್ಕೊಳ್ಳೋ ಶಕ್ತಿ ಬಂದಿರುತ್ತೆ. ನಾವು ಎಷ್ಟು ನೋವಾಗುತ್ತೆ ಅಂತ ನಮಗೆ ಗೊತ್ತಿರುತ್ತಲ್ವ, ಸೊ ಅದನ್ನು ನಾವು ಸಹಿಸ್ಕೊಳ್ತೀವಿ. ನಿಮಗೆ ನೋವು ನಮಗೆ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂದರೆ ನೀವು ವ್ಯಾಕ್ಸ್ ಮಾಡಿಸ್ಬೇಡಿ. ಆ್ಯಂಡ್ ಇದಕ್ಕೆ ನಾನು 2 ವಿಡಿಯೋ ಮಾಡಿದ್ದೀನಿ ವ್ಯಾಕ್ಸಿಂಗ್ ರಿಲೇಟೆಡ್. ನಾವು ಹೇಗೆ ಮನೆಯಲ್ಲೇ ವ್ಯಾಕ್ಸ್ ಮಾಡ್ಕೊಳ್ಳೋದು ಅದು ನೀವು ಚೆಕ್ ಮಾಡ್ಬೋದು. ಹಾಗೆ ಯಾವ ವ್ಯಾಕ್ಸ್ ಮಾರ್ಕೆಟಲ್ಲಿ ಸಿಗುತ್ತೆ, ಅದು ಎಷ್ಟು ಟೈಪ್ಸಲ್ಲಿ ಇದೆ, ಅದನ್ನೆಲ್ಲ ಹೇಗೆ ಯೂಸ್ ಮಾಡೋದು, ಏನು ಯೂಸ್ ಮಾಡೋದ್ರಿಂದ ನಿಮಗೆ ಯಾವ ರೀತಿಯಲ್ಲಿ ಎಫೆಕ್ಟ್ ಆಗುತ್ತೋ, ಬೆನಿಫಿಷಿಯಲ್ ಆಗುತ್ತೋ ಅಂತ ಕೂಡ ಒಂದು Q&A ಮಾಡಿದ್ದೀನಿ. ಆ 2 ವಿಡಿಯೋ ನೀವು ಬ್ಯೂಟಿ ಟಿಪ್ಸ್ ಅನ್ನೋ ಒಂದು ಪ್ಲೇ ಲಿಸ್ಟಲ್ಲಿ ನೋಡ್ಬೋದು. ಅದರ್ವೈಸ್ ನಾನು ಡಿಸ್ಕ್ರಿಪ್ಷನ್ ಹಾಕೋದಕ್ಕೆ ಟ್ರೈ ಮಾಡಿರ್ತೀನಿ, ಅದು 2 ನೋಡಿ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ನಾನು ವ್ಯಾಕ್ಸಿಂಗ್ ಮಾಡಾದಮೇಲೆ ಸ್ನಾನ ಮಾಡಿಕೊಂಡೆ. ಆ್ಯಕ್ಚುಲಿ ನಾನು ಸ್ಕ್ರಬ್ ಮಾಡ್ಕೊಳ್ಳೋಣ, ಒಂದು ಫೇಸ್ ಕ್ರೀಮ್ ಆದರೂ ಹಚ್ಚೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಟೈಮ್ ಆಗೋಯ್ತು. ಇನ್ನು ಸಾನು ಬರೋದು ಬೇರೆ, ಅಡುಗೆ ಮಾಡಿರಲಿಲ್ಲ ಅಂದ್ಬಿಟ್ಟು ಹೊರಟೋದೆ. ಈಗ ಮಾಡೋಣ ಅಂತ ಇದ್ದೀನಿ. ತುಂಬ ಒಂಥರ ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲನೂ ಕಾಣ್ತಾ ಇದೆ. ಸ್ಕ್ರಬ್ ಮಾಡಲಿಲ್ಲ ಅಂದರೆ ನಮ್ಮ ಸ್ಕಿನ್ನು ಮತ್ತಷ್ಟು ಡಲ್ ಆಗ್ತಾನೆ ಹೋಗುತ್ತೆ. ಅದು ಕವರ್ ಆಗಿಬಿಡುತ್ತೆ ನಮ್ಮ ಸ್ಕಿನ್ಗೆ. ಸೊ ಅದು ಉಸಿರಾಡೋಕ್ಕೆ ಕಷ್ಟ ಆದಾಗ ಡಲ್ಲಾಗಿ ಕಾಣುತ್ತೆ.
ಸೊ ಈಗ ಮೊದಲು ಎಣ್ಣೆ ಹಚ್ಕೊಂಡು ಬಿಡ್ತೀನಿ, ನಾಳೆ ಸ್ನಾನ ಮಾಡ್ಬೋದು. ಜಸ್ಟ್ ನಾವು ಏನೂ ಎಣ್ಣೆ ಹಚ್ಚದೆ ಶ್ಯಾಂಪೂ ಮಾಡಿದ್ರೆ ಹೇರು ಡ್ರೈ ಆಗುತ್ತೆ. ಏನಮ್ಮ ಏನು ಮಾಡಬೇಕಾ? ಮಾಡಿ ಮಾಡಿ. ಇವತ್ತು ಹೋಮ್ವರ್ಕ್ ನಾನೇನು ಹೇಳ್ದೇನೆ ಸಾನು ಮಾಡ್ತಾವಳೆ. ಆಗಲೇ ನಾನು ಒಂದು ಹೇಳೋದು ಮತ್ತೆ, ವ್ಯಾಕ್ಸ್ ನಾವು ಮಾಡ್ಕೊಳ್ಳೋದ್ರಿಂದ ಎಷ್ಟೆಲ್ಲ ಅಡ್ವಾಂಟೇಜ್ ಇದೆ ಅಂದರೆ, ನಾವು ರೆಗ್ಯುಲರ್ ಆಗಿ ತಿಂಗಳಿಗೊಂದ್ಸರಿ ಮಾಡ್ತಾ ಬಂದರೆ ಆಫ್ಟರ್ ಫ್ಯೂ ಇಯರ್ಸ್ ಹೇರ್ ಗ್ರೋತ್ ಕಡಿಮೆ ಆಗುತ್ತೆ. ಅದಾದಮೇಲೆ ಈಗ ನಾನು ಟ್ರಿಪ್ಗೆ ಹೋಗಿದ್ದೆ ಅಲ್ವಾ, ಅಲ್ಲಿ ಟ್ಯಾನ್ ಆಗಿತ್ತು. ಸೊ ಅದನ್ನು ರಿಮೂವ್ ಮಾಡೋದು ಕೂಡ ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಮಾಡುತ್ತೆ. ನೀವು ಬೇಕಿದ್ರೆ ವ್ಯಾಕ್ಸ್ ಮಾಡಿ ನೋಡಿ. ನಾವು ವ್ಯಾಕ್ಸ್ ಮಾಡಿರೋ ಕಡೆ ಫೇರ್ ಆಗಿ ಕಾಣುತ್ತೆ. ಆ್ಯಂಡ್ ವ್ಯಾಕ್ಸ್ ನಾವು ಏನು ಸ್ಟ್ರಿಪ್ಪಲ್ಲಿ ಅಂಟ್ಕೊಂಡಿರುತ್ತಲ್ಲ, ಅದು ಆ ವ್ಯಾಕ್ಸ್ ಕಲರೇ ಇರೋದಿಲ್ಲ, ಸ್ವಲ್ಪ ಡಾರ್ಕ್ ಟರ್ನ್ ಆಗಿರುತ್ತೆ. ಯಾಕಂದರೆ ನಮ್ಮ ಸ್ಕಿನ್ನಲ್ಲಿರೋ ಅಂಥ ಆ ಒಂದು ಲೇಯರ್ ಡಸ್ಟ್ದು ಅದನ್ನು ಕೂಡ ರಿಮೂವ್ ಮಾಡುತ್ತೆ. ಹಾಗೆ ಈ ಚಳಿಲಿ ಹೊಡ್ಕೊಂಡಿರುತ್ತಲ್ವಾ, ಅದರ ಡೆಡ್ ಸ್ಕಿನ್ ಸೆಲ್ಸ್ ರಿಮೂವ್ ಮಾಡೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಈಗ ನಾನು ಫೇಸ್ ಸ್ಕ್ರಬ್ಗೆ ಇದು ಯೂಸ್ ಮಾಡ್ತಾ ಇದ್ದೀನಿ. ಇದು ಪೊಮೊಗ್ರಾನೆಟ್ ಗುಡ್ ವೈಬ್ಸ್ದು. ಇಷ್ಟಿದೆ ನೋಡಿ. ಮಾಸ್ಕು ಇಲ್ಲ, ಸಿಗ್ತಾ ಇಲ್ಲ. ನೀನು ಹೋಗು, ನಾನು ಸಿಗ್ದಾಗ ಹಾಕೋತೀನಿ. ಎಲ್ಲೋಯ್ತು? ನೀನೆಲ್ಲೋ ಎತ್ತಿಟ್ಟು ಇಲ್ಲ, ನೀನೇ ಎತ್ತಿಟ್ಟಿದ್ದೆ. ಎಲ್ಲೋಯ್ತು ಮತ್ತೆ ಹೇಳು? ಇಲ್ಲಿತ್ತು ತಾನೆ ಮತ್ತೆ ಮತ್ತೆ ಹೋಗು, ಸಿಗ್ದಾಗ ಹಾಕೋತೀನಿ. ಬೇಡ, ನೀನು ಮ್ಯಾಜಿಕ್ ಮಾಡ್ತೀನಿ. ಬೇಡ, ಈಗ ನಾನು ಮ್ಯಾಜಿಕ್ ಮಾಡ್ತೀನಿ ನೋಡಿ. ಆಬ್ರಕಡಾಬ್ರಕ ಗಿಳಿ ಗಿಳಿ ಚು. ಮ್ಯಾಜಿಷಿಯನ್ಗೆ ಸಿಗ್ತಾ ಇಲ್ಲ. ನಾನು ಹೇಳ್ದೆ ತಾನೆ ನಾನು ಎಲ್ಲಿಟ್ಟಿದ್ದೆ ಕೊಡು ಅಂತ. ನಾನಿವತ್ತು ಫೇಸ್ ಮಾಸ್ಕ್ ಹಚ್ತಾ ಇದ್ದೀನಿ. ಸ್ಕ್ರಬ್ ಆದಮೇಲೆ ಹಾಗೆ ಬಿಡಬಾರ್ದು, ಅದು ಪೋರ್ಸ್ ಎಲ್ಲ ಓಪನ್ ಆಗಿರುತ್ತೆ. ಅದನ್ನು ಕ್ಲೋಸ್ ಮಾಡಬೇಕು ಅಂದರೆ ಒಂದು ಫೇಸ್ ಮಾಸ್ಕ್ ಅಪ್ಲೈ ಮಾಡಬೇಕು. ಕ್ರೀಮ್ ಬೇಸ್ಡ್ ಆಗಿರ್ಬೋದು ಅಥವಾ ಇದು ಶೀಟ್ ಫೇಸ್ ಮಾಸ್ಕು ಅಷ್ಟೇ. ಸಾನು ನಾನು ಹಾಕ್ತೀನಿ. ನಾನು ಹಾಕ್ಕೊಂಡು ಬಿಟ್ಟಿದ್ರೆ ಅಮ್ಮ ನಾನು ತೆಗಿತೀನಿ. ಬರೀ ಆಟ ಆಡೋದೇ ನಮ್ಮ ಸಾನುಗೆ. ಬಾಮ್ಮ ನೋಡಿ ಎಷ್ಟೊಂದು ಡ್ರೈ ಆಗಿದೆ, ಕಾಣಿಸ್ತಾ ಇದೆಯಾ? ಬಾಯಲ್ಲಿ ಹೇಳ್ತೀನಿ ಯಾಕೆ ಅಂತ. ನಾನು ಹೇಳ್ತೀನಲ್ಲ ಸ್ನೇಹಿತರೆ, ಬಿಸಿ ನೀರು ಜಾಸ್ತಿ ಸ್ನಾನ ಮಾಡಬಾರ್ದು, ಬೆಚ್ಚಗೆ ಸ್ನಾನ ಮಾಡಬೇಕು. ನಮ್ಗೇನು ಅನಿಸುತ್ತೆ, ಚಳಿ ಇದೆ ಅಲ್ವಾ, ಬಿಸಿ ಮಾಡೋಣ ಅನಿಸುತ್ತೆ. ಅದು ರಫ್ ಕೂಡ ಆ ಲೈನ್ಸ್ ಎಲ್ಲ ಕಾಣೋದು, ರಫ್ ಆಗಿರೋದು ನನ್ನ ಕೈಗಿಂತನೂ ರಫ್ ಆಗಿದೆ. ಯಾಕೆ ಅಂದರೆ ಅವಳು ಬಿಸಿ ಸ್ನಾನ ಮಾಡ್ತಾಳೆ. ನಾನು ಎಷ್ಟು ಹೇಳಿದ್ರೂ ಕೇಳೋದಿಲ್ಲ. ನಾನು ತಣ್ಣಗೆ ಮಾಡ್ಬಿಟ್ಟು ಬಂದಿರ್ತೀನಿ, ಸರಿ ಇಷ್ಟು ಸಾಕು ಅಂತ ಹೋಗ್ಬಿಟ್ಟು ನಾನು ಆ ಕಡೆ ಹೋದ ತಕ್ಷಣ ಮತ್ತೆ ಬಿಟ್ಕೊಳ್ಳೋದು. ಆಮೇಲೆ ಕೈ ಇಟ್ಕೊಂಡು ಆಟಾಡ್ತಾ ಇರೋದು. ಅದಕ್ಕೆ ಈ ಕೈ ಮಾತ್ರನೇ ಜಾಸ್ತಿ ಡ್ರೈ ಆಗಿರೋದು ಈ ಕೈಗಿಂತ. ಎಷ್ಟು ಹೇಳಿದ್ರು ಕೇಳಲ್ಲ ಈ ಹುಡುಗಿ. ಸಾನು ಆಟ ಆಡೋದಕ್ಕೆ ಹೋಗಿದ್ಲಲ್ಲ, ಬಂದು ಬ್ಯಾಡ್ಮಿಂಟನ್ಗೆ ಹೋಗಿದ್ಲು. ಬ್ಯಾಡ್ಮಿಂಟನ್ ಹೋಗಿ ಬಂದು ಈಗ ಊಟ ಮಾಡಿ ಕೂತ್ಕೊಂಡಿದ್ದೀವಿ. ಆ್ಯಕ್ಚುಲಿ ನಾಳೆ ಸಾನು ಸ್ಕೂಲ್ಗೆ ಒಂದು ಫೀಸ್ ಕಟ್ಟಬೇಕಿತ್ತು. ಅಂದರೆ ಸ್ಪೋರ್ಟ್ಸ್ ಡೇ ಇದೆಯಂತೆ. ಸ್ಪೋರ್ಟ್ಸ್ ಡೇಗೆ ಒಂದು ಯೂನಿಫಾರ್ಮ್ ತೊಗೊಳ್ಬೇಕಿತ್ತು. ಯೂನಿಫಾರ್ಮು ಆ್ಯಕ್ಸಸರೀಸ್ ಎಲ್ಲ ತೊಗೊಳ್ಬೇಕಿತ್ತು. ನಾಳೆನೇ ಲಾಸ್ಟ್ ಡೇಟ್ ಮಮ್ಮ ಕೊಡು ಅಂತ ಇದ್ಲು. ನಾವು ಆ್ಯಕ್ಚುಲಿ ಇದನ್ನು ಕೊಡೋದು ಬೇಡವೋ ಅಂತ ಯೋಚನೆ ಮಾಡ್ತಾ ಇದ್ವಿ. ಯಾಕಂದರೆ ಸಿಚುವೇಶನ್ ಆಗಿದೆ. ನಿಮಗೂ ಕೂಡ ನಾವು ಇಷ್ಟು ದಿನ ತಿಳಿಸಿರ್ಲಿಲ್ಲ. ಸಾನು ಜೊತೆ ನಿಮಗೂ ಕೂಡ ಸರ್ಪ್ರೈಸ್ ಆಗಿ ಈ ವಿಷಯನ ತಿಳಿಸೋಣ ಅಂಥೇಳಿ. ಬಟ್ ಇವತ್ತು ಈ ವಿಷಯನ ತಿಳಿಸ್ಲೇಬೇಕಾಗಿ ಬರ್ತಾ ಇದೆ. ಅದರ್ವೈಸ್ ಸಾನು ಕೇಳೋದಿಲ್ಲ, ಯಾಕೆ ನನಗೆ ಕೊಡ್ತಾ ಇಲ್ಲ ನೀವು ಅಂತ ಕ್ವೆಶನ್ ಮಾಡ್ತಾ ಇದ್ಲು. ಹಾಗಾಗಿ ಆ ವಿಷಯ ನಾವು ಯಾಕೆ ಸ್ಪೋರ್ಟ್ಸ್ ಡೇಗೆ ಅವಳಿಗೆ ಏನು ಫೀಸ್ ಕಟ್ಟುತ್ತಾ ಇಲ್ಲ, ಯೂನಿಫಾರ್ಮ್ ತಗೊಳ್ತಾ ಇಲ್ಲ ಅಂತ ತಿಳಿಸ್ತಾ ಇದ್ದೀನಿ ಅವಳಿಗೆ. What a surprise! We are traveling. Foreign trip. US. Your next favorite.
ಸೀಕ್ರೆಟ್ ರಿವೀಲ್ಡ್. ಸೀಕ್ರೆಟ್ ಅಲ್ಟಿಮೇಟ್ಲಿ ರಿವೀಲ್ಡ್. ಎಷ್ಟು ದಿನ ನಾವು ಸಾನುಯಿಂದನೂ ಹೈಡ್ ಮಾಡಿದ್ವಿ, ನಿಮ್ಮಿಂದನೂ ಹೈಡ್ ಮಾಡಿದ್ವಿ, ಸರ್ಪ್ರೈಸ್ ಕೊಡೋಣ ಅಂತ. ಸೊ ಒಂದು ವಿಡಿಯೋಲಿ ಗೆಸ್ ಮಾಡಿದ್ರು ಜನ, 2-3 ಜನ ಕೇಳಿದ್ರು, ಅಕ್ಕ ನೀವೆಲ್ಲ ಹೋಗ್ತಾ ಇದ್ದೀರಾ ಅಕ್ಕ ಅಂತ. ನಾನು ಹೇಳಿರ್ಲಿಲ್ಲ ನಿಮ್ಗೆ ಸೀಕ್ರೆಟ್ ಆಗಿ ಸರ್ಪ್ರೈಸ್ ಆಗಿ ಹೇಳೋಣ ಅಂತ. ಸೊ ಇವತ್ತು ಸಾನುಗೂ ತಿಳಿಸ್ಬೇಕಾಗಿ ಬಂತು, ನಿಮ್ಗೂ ತಿಳಿಸ್ತಾ ಇದ್ದೀವಿ. ವಿ ಆರ್ ಪ್ಲಾನಿಂಗ್ ಫಾರಿನ್ ಟ್ರಿಪ್. ಎಲ್ಲಿಗೆ ಅಂತ ಅದನ್ನ ಇನ್ನೂ ಸರ್ಪ್ರೈಸ್ ಆಗಿಡು. ಅದೊಂದು ಮಾತ್ರ ಸರ್ಪ್ರೈಸ್ ಆಗಿದೆ. ಯಾವಾಗ 28 ಆಮೇಲೆ 21 ಬೇಡ. ಇಲ್ಲ, ಅದಕ್ಕೆ ಮುಂಚೆ ಬಂದ್ಬಿಡ್ತೀವಿ 28ಗಿಂತ. ಬಟ್ ಅದೇ ಪ್ರಾಬ್ಲಮ್ ಆಗಿರೋದು ಈಗ. ಸೊ ಫೈನಲಿ ಸೀಕ್ರೆಟ್ ಇಸ್ ರಿವೀಲ್ಡ್ ಸ್ನೇಹಿತರೆ. ನಿಮ್ಮ ಜೊತೆ ಕೂಡ, ಸಾನು ಜೊತೆ ಕೂಡ. ಸಾನುಗೆ ಲಾಸ್ಟ್ ಮೂಮೆಂಟ್ ತನಕ ತಿಳಿಸೋದು ಬೇಡ ಅಂತ ಅಂದ್ಕೊಂಡಿದ್ವಿ, ಬಟ್ ಸಿಚುವೇಶನ್ ಈ ಥರ ಇತ್ತು, ನಾವು ತಿಳಿಸ್ಲೇಬೇಕಾಗಿ ಬಂತು. ಸ್ಪೋರ್ಟ್ಸ್ ಡೇಗೆ 2 ಈವೆಂಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾಳಂತೆ. ಅದಕ್ಕೆ ಇವತ್ತು ಕೇಳಿ ಬಂದಿದ್ದೀವಿ ಅಲ್ಲಿ ಆಫೀಸಲ್ಲಿ ಅವರ PT ಸರ್ಗೆ. ನಾಳೆ ತಿಳಿಸ್ತೀವಿ ಅಂದಿದ್ದಾರೆ, ಅದ್ರ ಮೇಲೆ ಡಿಪೆಂಡು ನಾವು ಅವಳಿಗೆ ಯೂನಿಫಾರ್ಮ್ ತೊಗೊಳ್ಳೋದೋ ಬೇಡವೋ ಅಂತ ಹೇಳಿ. ಸೊ ಮೋಸ್ಟ್ ಅವೇಟೆಡ್ ಟ್ರಾವೆಲ್ ಇದು ಅಂತ ಹೇಳ್ಬೋದು. ಎಷ್ಟು ವರ್ಷದಿಂದ ಪ್ಲ್ಯಾನ್ ಮಾಡಿದ್ವಿ, ಕೋವಿಡ್ ಕಡೆಯಿಂದಾಗಿ ಪೋಸ್ಟ್ಪೋನ್ ಆಗ್ತಾನೆ ಇತ್ತು. ಫೈನಲಿ ಆ ಡೇಟ್ ಈಗ ಬಂದಿದೆ. ವಿ ಆರ್ ಟ್ರಾವೆಲಿಂಗ್ ಟು ಅಬ್ರಾಡ್. ಎಲ್ಲಿಗೆ ಅಂತ ತಿಳಿಸ್ತೀನಿ. ಇನ್ನು ಮುಂದಿನ ವ್ಲಾಗ್ಸ್ ಎಲ್ಲ ಅದ್ರ ರಿಲೇಟೆಡ್ ಇರುತ್ತೆ ಸ್ನೇಹಿತರೆ. ಡೋಂಟ್ ಫರ್ಗೆಟ್ ಟು ವಾಚ್. ಪಾಪ ಆ ಸೂಟ್ ಕೇಸ್ ತಗೊಂಡಿದ್ದು ಯಾಕೆ? ನಿನ್ನೆ ಕರ್ಕೊಂಡು ಹೋಗ್ತಾ ಇದೀವಿ ಅಂತಾನೆ ತಗೊಂಡಿದ್ದು. ಗಾಗಲ್ಸ್ ತಗೊಂಡಿದ್ಯಾ ಯಾಕೆ? ನಿನ್ಗೆ ಅಷ್ಟೊಂದು ಬಟ್ಟೆ ತಗೊಂಡಿದ್ಯಾ ಅದಕ್ಕೆ? ಶಾಪಿಂಗ್ ಎಲ್ಲ ಮಾಡಿಸಿದ್ ಯಾಕೆ? ನಮ್ಮ ಶಾನುವಿನ ಸೆಕೆಂಡ್ ಫೇವ್ರೆಟ್ ಪ್ಲೇಸ್ಗೆ ಹೋಗ್ತಾ ಇರೋದು. ಆದ್ರೆ ಪ್ಲೇಸ್ ಅಂತೂ ಇವಾಗ ಕೇಳಬೇಡಿ, ಓಕೆ? ಓಕೆ ಸ್ನೇಹಿತರೆ, ತಿಳಿಸ್ತೀನಿ, ಆದಷ್ಟು ಬೇಗ ತಿಳಿಸ್ತೀನಿ. ನಾವು ಕೂಡ ಸಾನುಗೆ ಇನ್ನ 2 ದಿನ ಇದೆ ಅಂತಾನೆ ತಿಳಿಸಿರೋದು. ಸೊ ನಿಮಗೂ ಕೂಡ ಆದಷ್ಟು ಬೇಗ ಸರ್ಪ್ರೈಸ್ ಬರುತ್ತೆ. ಓಕೆ, ಸೊ ಹಾಗಾಗಿ ಇವತ್ತು ಬೆಳಿಗ್ಗೆಯಿಂದನೂ ನಾನು ಪ್ರಿಪೇರ್ ಆಗಿದ್ದು. ಇನ್ನು ಪ್ಯಾಕಿಂಗ್ ಬಾಕಿ ಇದೆ. ಪ್ಯಾಕಿಂಗ್ ಪಾರ್ಟ್ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ತೋರಿಸ್ತೀನಿ. ಯಾಕೆ ಅಂದರೆ ಫಾರಿನ್ ಟ್ರಿಪ್ಗೆ ನಾನು ಹೇಗೆ ಪ್ಯಾಕಿಂಗ್ ಮಾಡ್ತೀನಿ, ಏನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅಂತ ನಿಮಗೆ ತಿಳಿಸ್ತೀನಿ. ಇಲ್ಲಿ ನಾನು ಹೋಗಬೇಕಾದ್ರೆ ಹೇಗೆಲ್ಲ ಪ್ಯಾಕ್ ಮಾಡ್ತೀನಿ ಅಂತ ಕೂಡ ನಿಮಗೆ ತಿಳಿಸಿದ್ದೀನಿ. ಸೊ ಇಟ್ ವಿಲ್ ಬಿ ಸಮಥಿಂಗ್ ಡಿಫ್ರೆಂಟ್. ನನಗೂ ಹೊಸ ಎಕ್ಸ್ಪೀರಿಯನ್ಸು. ನೋಡೋಣ ಏನೆಲ್ಲ ಮಾಡ್ಕೊಳ್ತೀನಿ ಅಂತ. ಹೊಸ ಶೂಟ್ಕೇಸ್, ಅದರಲ್ಲಿ 3 ಜಿಪ್ಸ್ಗಳಿವೆ. ಸಾನು ಇಸ್ ಎಕ್ಸೈಟೆಡ್ ಟು ಟೇಕ್ ಹರ್ ಸೂಟ್ ಕೇಸ್, ಅಲ್ಲ ಟ್ರಾಲಿ. ಸಾನು ಬ್ಯಾಡ್ಮಿಂಟನ್ ಅಲ್ಲಿ ಟರ್ನ್ ಮಾಡಬೇಕಾದ್ರೆ ನೋವಾಗ್ಬಿಟ್ಟಿದೆ, ಬಂದಾಗ್ಲಿಂದ ಡಲ್ ಆಗಿದ್ದಾಳೆ ಪಾಪ. ಈಗ ಹೋಗ್ಬಿಟ್ಟು ಆಯಿಲ್ ಮಸಾಜ್ ಮಾಡಬೇಕು. ಓಕೆ, ಈಗ ಸ್ನೇಹಿತರೆ ಇದರೊಂದಿಗೆ ಇವತ್ತಿನ ವಿಡಿಯೋ ಎಂಡ್ ಮಾಡ್ತೀವಿ. ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ, ನೀವು ಎಕ್ಸೈಟೆಡ್ ಆಗಿ ಇದ್ದೀರಾ ಅಂದ್ಕೊಳ್ತೀನಿ. ಸೊ ಸಿಗೋಣ ಮುಂದಿನ ವಿಡಿಯೋಲಿ. ನಿಮ್ಗಿಂತ ಜಾಸ್ತಿ ನಾನು ಖುಷಿ. ನಾನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೈ ಬೈ ಸ್ನೇಹಿತರೆ, ಗುಡ್ ನೈಟ್. ಗುಡ್ ನೈಟ್. ಅವಾಗಿಂದ ಡಲ್ಲಾಗಿ ಕೂತಿದ್ದೆ, ಈಗ ಹೊರಟೋಯ್ತಾ ನೋವು? ಆದರೂ ಹ್ಯಾಪಿ ಇದೆಯಾ? ಆವಾಗ್ಲಿಂದ ಏನು ಅಳ್ತಾ ಇದ್ಲು. ಈಗ ನೋಡಿ ಅಪ್ಪ, ನಮ್ಮ ಸಾನು ಮುಖ ನೋಡಂಗಾಯ್ತು. ಸಾನು ಈಸ್ ಎಕ್ಸೈಟೆಡ್ ಆ್ಯಂಡ್ ಹ್ಯಾಪಿ. ಫಸ್ಟ್ ಫಾರಿನ್ ಟ್ರಿಪ್, ದಟ್ ಟು our favorite place. I'm very happy. ವೆಲ್ಲಿ ಹ್ಯಾಪಿ. ನಿನ್ಗೋಸ್ಕರನೇ ಮಾಡಿರೋದು. ಹೌದಾ? ಇನ್ನೇನು ಮತ್ತೆ? ಇಲ್ಲ ಅಂದಿದ್ರೆ ಚಿಕ್ಕಪ್ಪ ನಿಂದು ಕಾಕಾ ಥರ ಅಪ್ಪು ಚಿಕ್ಕಾಗೆ ಬಿಟ್ಬಿಟ್ಟು ಬಿಟ್ಬಿಟ್ಟು ಹೋದ್ರಲ್ಲ, ಹಾಗೆ ನಿನಗೂ ಬಿಟ್ಬಿಟ್ಟು ಹೋಗ್ತಿದ್ವಿ. ಅವತ್ತಿಂದ ಯಾಕೆ ಹೇಳಲಿಲ್ಲ ಇವಳಿಗೆ ಅಂದರೆ, ಅದೇ ಗುಂಗಲ್ಲಿರ್ತಾಳೆ, ಅದೇ ದಿನ ಕೇಳ್ತಾಳೆ. ಅದಕ್ಕೆ ನಾವು ಹೇಳಿರಲಿಲ್ಲ. ಲಾಸ್ಟ್ ಮೂಮೆಂಟಲ್ಲಿ ಹೇಳಿದ್ದು. ನೋಡೋಣ ಈ 2 ದಿನದಲ್ಲಿ ಏನೇನು ಪ್ಲ್ಯಾನ್ ಮಾಡ್ತಾಳೆ. ಓಕೆ, ಬಾಯ್ ಬಾಯ್, ಗುಡ್ ನೈಟ್.